ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಪ್ರವೀಣ್ 27 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮನೆ ಹುಡುಗ ಪ್ರವೀಣ್. ಸ್ನೇಹಿತರೆ, ಇವತ್ತು ನಿಮಗಾಗಿ ಒಂದು ವಿಶೇಷವಾದ ಅಂಗನವಾಡಿ ಸಹಾಯಕಿ ಮತ್ತು ಕಾರ್ಯಕರ್ತೆಯರ ನೇಮಕಾತಿ ಕುರಿತು ಈ ವಿಡಿಯೋ ಮಾಡಿರುವೆ. ನೋಡಿ, ಆನಂದಿಸಿದರೆ ಸದುಪಯೋಗ ಪಡೆದುಕೊಳ್ಳಿ. 10ನೇ ತರಗತಿ ಮತ್ತು PUC ಪಾಸ್ ಆದವರಿಗೆ ಯಾವುದೇ ಪರೀಕ್ಷೆ ಇಲ್ಲದೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆ ನೇಮಕಾತಿ 575 ಹುದ್ದೆಗಳು. ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ನೇಮಕಾತಿಗೆ 2024 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿವಮೊಗ್ಗ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು WCD ಶಿವಮೊಗ್ಗ ಅಧಿಕೃತ ಅಧಿಸೂಚನೆಯ ಮೂಲಕ ಆಗಸ್ಟ್ 2024 ಮೂಲಕ ಆಹ್ವಾನಿಸಿದೆ. ಇನ್ನು ಕೆಲಸ ಮಾಡುವಂಥ ಸಂಸ್ಥೆಯ ಹೆಸರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿವಮೊಗ್ಗ ವಿಭಾಗ ಅಥವಾ ಶಿವಮೊಗ್ಗ ಜಿಲ್ಲೆ, ಅದು WCD ಶಿವಮೊಗ್ಗ ಅಂತ ಹೇಳುತ್ತೆ. ಇನ್ನು ಜಾಬ್ ಲೊಕೇಶನ್ ಅಂತ ಏನು ಹೇಳ್ತೀವಿ, ಅದು ತಾವು ಎಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ನೋಡೋದಾದರೆ ಅದು ಶಿವಮೊಗ್ಗ ಜಿಲ್ಲೆ ಅಂತ ಹೇಳ್ಬೋದು. ಇನ್ನು ಹುದ್ದೆಯ ಹೆಸರುಗಳು ಬಂದು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು, ಈ 2 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇನ್ನು ಹುದ್ದೆ ಹೆಸರು ಮತ್ತು ಅವುಗಳ ಸಂಖ್ಯೆಯನ್ನು ಗಮನಿಸೋದಾದರೆ ಅಂಗನವಾಡಿ ಕಾರ್ಯಕರ್ತೆ 127 ಹುದ್ದೆಗಳು ಮತ್ತು ಅಂಗನವಾಡಿ ಸಹಾಯಕಿ 448 ಹುದ್ದೆಗಳು, ಹೀಗೆ ಒಟ್ಟು 575 ಹುದ್ದೆಗಳು. ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬೇಕಾದಂಥ ಕ್ವಾಲಿಫಿಕೇಷನ್ ಏನು ಎತ್ತ ಎಲ್ಲವನ್ನು ನೋಡೋದಾದರೆ ಅಂಗನವಾಡಿ ಕಾರ್ಯಕರ್ತೆಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು SSLC ಅಥವಾ PUC ಅನ್ನು ಮುಗಿಸಿರಬೇಕು. ಇನ್ನು ಅಂಗನವಾಡಿ ಸಹಾಯಕಿಯರು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವವರು SSLCಯನ್ನು ಮುಗಿಸಿದರೆ ಸಾಕು ಅನ್ನೋದನ್ನು ಈ ಒಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಈ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಲು ಇರುವಂಥ ವಯೋಮಿತಿ ಏನು ಅಂತ ನೋಡೋದಾದರೆ ಅಭ್ಯರ್ಥಿಯು ಕನಿಷ್ಠ ವಯಸ್ಸು 19 ವರ್ಷಗಳು, ಅಂದರೆ 19 ವರ್ಷ ಆಗಿರಬೇಕು. ಇನ್ನು ಗರಿಷ್ಠ 35 ವರ್ಷಗಳು ಅಂತ ಹೇಳಲಾಗ್ತಾ ಇದೆ. ಇನ್ನು ವಯೋಮಿತಿಯಲ್ಲಿ ಕೆಲವೊಂದಿಷ್ಟು ಸಡಿಲಿಕೆಯನ್ನು ಕೂಡ ಮಾಡಲಾಗಿದೆ. ಸಡಿಲಿಕೆ ಏನು ಅಂತ ನೋಡೋದಾದರೆ ಈ ಅಂಗವಿಕಲತೆ ಏನು ಹೇಳ್ತೀವಿ, ಅಂದರೆ PWD ಅಭ್ಯರ್ಥಿಗಳಂತ ಏನು ಹೇಳ್ತೀವಿ, ಅವರಿಗೆ ಮಾತ್ರ 10 ವರ್ಷಗಳ ಒಂದು ಸಡಿಲಿಕೆಯನ್ನು ಮಾಡಲಾಗಿದೆ. ಇನ್ನು WCD ಶಿವಮೊಗ್ಗ ನೇಮಕಾತಿ 2024ಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ಈ WCD ಶಿವಮೊಗ್ಗ ನೇಮಕಾತಿ ಅಧಿಸೂಚನೆ 2024 ತಾವು ಸಂಪೂರ್ಣವಾಗಿ ಓದ್ಕೊಳ್ಳಿ, ಪರಿಶೀಲಿಸಿ ಮತ್ತು ಬೇಕಾದಂಥ ಅರ್ಹತಾ ಮಾನದಂಡಗಳನ್ನು ತಾವು ಪೂರೈಸಲು ಸಾಧ್ಯ ಅಂತ ಅದನ್ನು ಖಚಿತಪಡಿಸಿಕೊಳ್ಳಿ. ಆಮೇಲೆ ಆನ್ಲೈನ್ ಮೋಡ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ದಯವಿಟ್ಟು ಸಂವಹನ ಉದ್ದೇಶಕ್ಕಾಗಿ ಸರಿಯಾದ ಇಮೇಲ್ ID ಮತ್ತು ಮೊಬೈಲ್ ಸಂಖ್ಯೆಯನ್ನು ಹೊಂದಿರಿ ಮತ್ತು ID ಪುರಾವೆ, ವಯಸ್ಸು, ಶೈಕ್ಷಣಿಕ ಅರ್ಹತೆ, ರೆಸ್ಯೂಮ್, ಯಾವುದೇ ಅನುಭವವಿದ್ದರೆ ಇತ್ಯಾದಿಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಿ ಅಥವಾ ಸಿದ್ಧವಾಗಿಡಿ. ಇನ್ನು ಮೂರನೇದು ಈ ಒಂದು WCD ಶಿವಮೊಗ್ಗ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೆಳಗೆ ನೀಡಲಾದಂಥ ಒಂದು ಲಿಂಕ್ ಇದೆ. ಅದನ್ನು ಲಿಂಕನ್ನು ನೋಡಿ, ಲಿಂಕನ್ನು ಕ್ಲಿಕ್ ಮಾಡ್ಬೋದು ಅಥವಾ ಲಿಂಕನ್ನು ನೀವು ಗೂಗಲ್ನಲ್ಲಿ ಹೋಗಿ ಡೈರೆಕ್ಟಾಗಿ ಓಪನ್ ಮಾಡಿ ಅಲ್ಲಿ ಕೂಡ ಅರ್ಜಿನ ಸಲ್ಲಿಸಬಹುದು. ಇನ್ನು ಆನ್ಲೈನ್ ಅರ್ಜಿ ನಮೂನೆಯಲ್ಲಿ ಅಗತ್ಯವಿರುವ ಎಲ್ಲ ವಿವರಗಳನ್ನು ನವೀಕರಿಸಿ ಮತ್ತು ನಿಮ್ಮ ಇತ್ತೀಚಿನ ಒಂದು ಫೋಟೋಗ್ರಾಫ್ ಅಥವಾ ಫೋಟೋ ಕಾಪಿ ಇದ್ದರೆ ಜೊತೆಗೆ ಅಗತ್ಯ ಅಗತ್ಯ ಪ್ರಮಾಣ ಪತ್ರಗಳನ್ನು
ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅನಂತರ ಪ್ರತಿಗಳನ್ನು ಅಪ್ಲೋಡ್ ಮಾಡಿ. ಇನ್ನು ನಿಮ್ಮ ವರ್ಗದ ಪ್ರಕಾರ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ಅಂದರೆ ಅನ್ವಯಿಸಿದರೆ ಮಾತ್ರ ಯಾವುದು ಕಾರ್ಯಕರ್ತರು ಅಥವಾ ಸಹಾಯಕರು ಯಾರಿಗೆ ಅರ್ಜಿ ಸಲ್ಲಿಸಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಅವಶ್ಯವಿರುವ ಶುಲ್ಕವನ್ನು ತಾವು ಪಾವತಿಸಬೇಕು. ಇನ್ನು ನೇಮಕಾತಿ 2024ಕ್ಕೆ ಸಂಬಂಧಿಸಿದ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಅಲ್ಲಿ ಬಟನ್ ಸಿಗುತ್ತೆ ಒಂದು, ಅದನ್ನ ಕೊನೆಯದಾಗಿ ಕ್ಲಿಕ್ ಮಾಡಬೇಕು. ಆಗ ತಮ್ಮ ಅರ್ಜಿ ಸಂಪೂರ್ಣವಾಗಿ ಅಪ್ಲೈ ಆದಾಗೆ ಆಗುತ್ತೆ. ಅರ್ಜಿ ಶುಲ್ಕ ಯಾವುದೇ ಶುಲ್ಕವನ್ನು ಈ ಸಲ ನಿಗದಿ ಮಾಡಿಲ್ಲ. ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ಗಮನಿಸೋದ್ರೆ ಅದು ಮೆರಿಟ್ ಮೂಲಕ ಆಯ್ಕೆನ ಮಾಡಲಾಗ್ತದೆ. ಅರ್ಜಿ ಲಿಂಕನ್ನು ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ. ಈ wcd@KARNEMAKONE.KR.NIC.in ಅಂತ ಆನ್ಲೈನ್ನಲ್ಲಿ ಅರ್ಜಿನ ಸಲ್ಲಿಸಲು ಪ್ರಾರಂಭ ದಿನಾಂಕ ಈಗಾಗಲೇ 37/24 ಅಂತ ಹೇಳಿ ಪ್ರಾರಂಭ ಆಗಿದ್ದು, ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳು ಅಂದರೆ ಆಗಸ್ಟ್ 2024 ಅಂತ ಹೇಳಾಗ್ತದೆ. ಸಮಯ ತುಂಬಾ ಕಡಿಮೆ ಇದಕ್ಕೆ. ಯಾರು ಅರ್ಜಿಯನ್ನು ಸಲ್ಲಿಸಬೇಕು ಅನ್ಕೊಂಡಿದ್ರೆ ದಯಮಾಡಿ ಅರ್ಜಿಯನ್ನು ಸಲ್ಲಿಸಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಥವಾ ತಾವು ಗೂಗಲ್ನಲ್ಲಿ ಡೈರೆಕ್ಟಾಗಿ ಹೋಗಿ ಲಿಂಕನ್ನು ಹಾಕಿ ಓಪನ್ ಆಗುತ್ತೆ. ಅದರಲ್ಲಿ ತಮ್ಮ ಎಲ್ಲ ವಿವರಗಳನ್ನ ಭರ್ತಿ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ತಮ್ಮ ಅರ್ಜಿ ಕೂಡ ಅಪ್ಲೋಡ್ ಆಗುತ್ತೆ. ಇದಿಷ್ಟು ಇವತ್ತಿನ ಚಿಕ್ಕ ಮಾಹಿತಿಯ ವಿಡಿಯೋ. ತಮಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ. ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ.